ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ.
ಅದು ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ
ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನು ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ
ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜ್ರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನು ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿ
ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನು ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ
ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ?
2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು.
ಎಲ್ಲ ಸೊಸೈಟಿಯೆಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರು ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ
ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ.
ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನು ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಯಲ್ಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ
ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜ್ರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ.
ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿಯೆಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ.
ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಬೈರತ್ತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಬೈರತ್ತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜ್ರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಬೈರತ್ತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಬೈರತ್ತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಬೈರತ್ತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ
ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್ ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು
ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು
ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ
ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ
ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್
ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರು ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ
ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಯಲ್ಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ.
ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್
ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿಯೇ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾ ಪ್ರಕಾರ ನೋಡುವುದಿಲ್ಲ. ಅದರಿಂದ ಕೈ ಒರೆಸುವುದು, ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು, ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ
ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಒಬ್ಬ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನು ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಹಾಗೂ ಒಬ್ಬ ರೌಡಿಸಮ್ ಎಂಬ ಹೊತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿಯೆಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2024ರಲ್ಲಿ ತೆರೆಕಂಡ ಚಿತ್ರ ಭೈರತಿ ರಣಗಲ್. ಇದು ಕನ್ನಡ ಲ್ಯಾಂಗ್ವೇಜ್ನ ನಿಯೋ ನಾಯರ್ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರವನ್ನು ಗೀತಾ ಶಿವರಾಜ್ಕುಮಾರ್ ಅವರೇ ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಿತ್ರವು 2017ರಲ್ಲಿ ತೆರೆಕಂಡ ಮಫ್ತಿ ಚಿತ್ರದ ಪ್ರೀಕ್ವಲ್ ಆಗಿ ಕಂಡುಬಂದಿದೆ. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಾಹುಲ್ ಬೋಸ್, ರುಕ್ಮಿಣಿ ವಸಂತ್, ದೇವರಾಜ್, ಛಾಯಾ ಸಿಂಗ್, ಮಧು ಗುರುಸ್ವಾಮಿ, ಸಬೀರ್ ಕಲರ್ ಖಾನ್ ಮತ್ತು ಬಾಬು ಹಿರಣ್ಯ ಅವರು ನಟಿಸಿದ್ದಾರೆ. ಈ ಚಿತ್ರದ ಸಂಗೀತವನ್ನು ರವಿ ಬಸೂರ್ ಅವರು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭೈರತಿ ಎಂಬ ಊರಿನಲ್ಲಿ ಜನರು ನೀರಿನಿಂದ ಪರದಾಡ್ತಾ ಇರ್ತಾರೆ. ಈ ಕಷ್ಟವನ್ನು ಅಲ್ಲಿದ್ದ ಒಬ್ಬ ಅಧಿಕಾರಿ ನೋಡೋಕ್ಕಾಗದೆ ಅವನು ಸರ್ಕಾರಿ ಕಚೇರಿಯವರಿಗೆ ತನ್ನ ಲೆಟರನ್ನು ಬರೆದಾಕ್ತಾ ಇರ್ತಾನೆ. ಅವನಿಗೆ ವಯಸ್ಸಾದ ಕಾರಣ ತನ್ನ ಚಿಕ್ಕ ವಯಸ್ಸಿನ ಮಗನನ್ನು ಅಲ್ಲಿಗೆ ಕಳಿಸ್ತಾ ಇರ್ತಾನೆ. ಆದರೆ ಆ ಮೇಲಧಿಕಾರಿಗಳು ಆ ಪಿಟಿಷನನ್ನು ನೋಡ್ತಾನೇ ಇರೋದಿಲ್ಲ. ಆಗ ತನ್ನ ಮಗ ಈ ರೀತಿ ಮಾಡ್ತಾರಲ್ಲ, ಇವರಿಗೆಲ್ಲ ಏನು ಮಾಡಬೇಕು ಅಂತ ಪುಟ್ಟ ವಯಸ್ಸಿನಲ್ಲೇ ಆ ಚಿಕ್ಕ ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ತನ್ನ ತಂದೆ ಬಂದಾಗ ಇಸ್ಕೋಬೇಕು, ಸರ್ಕಾರದ ವಿರುದ್ಧ ನಾವು ಏನೇ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಏನು ಮನವರಿಕೆ ಆಯಿತೋ ಏನೋ ಗೊತ್ತಿಲ್ಲ. ತನಗೆ ತನ್ನ ಊರೇ
ಮುಖ್ಯ ಎಂದು ತಿಳಿದು ಒಂದು ದಿನ ಏನು ಮಾಡ್ತಾನೆ, ತಾನು ಒಂದು ಲೆಟರನ್ನು ಎಲ್ಲರಿಗೂ ಹಂಚುತ್ತಾ ಬರ್ತಾನೆ ಪಿಟಿಷನ್ಗೆ. ಆದರೆ ಅಲ್ಲಿರೋ ಅಧಿಕಾರಿಗಳು ಯಥಾಪ್ರಕಾರ ನೋಡುವುದಿಲ್ಲ, ಅದರಿಂದ ಕೈ ಒರೆಸುವುದು ಬಿಸಾಡುವುದು ಮಾಡ್ತಾರೆ. ಅದಾದ ನಂತರ ಅವನು ಒಬ್ಬ ಮೇಲಧಿಕಾರಿಗೆ ಆ ಪಿಟಿಷನನ್ನು ಕೊಟ್ಟು ಹೊರಗೆ ಬಂದಾಗ ಅವನನ್ನು ಲಾಕ್ ಮಾಡಿ ಆ ಒಂದು ಬ್ಯಾಗನ್ನು ಚೀಲವನ್ನು ಆ ಲಾಕ್ನ ಮೇಲೆ ಹಾಕ್ತಾನೆ. ಆಗ ಆ ಮೇಲಧಿಕಾರಿ ಹೊರಗೆ ಬರಲಾರದೆ ಆ ಕದವನ್ನು ಅಲ್ಲಾಡಿಸಿದಾಗ ಆ ಬ್ಯಾಗ್ ಕೆಳಗೆ ಬಿದ್ದು ಇಡೀ ಆ ಕಚೇರಿಗೆ ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕಾರಣ ಆ ಕಚೇರಿಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿ ಎಲ್ಲರೂ ಸತ್ತೋಗ್ತಾರೆ. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಹುಡುಗ ಹೇಳ್ತಾನೆ, ನಾನು ಈ ಕಚೇರಿಗೆ ಬಾಂಬ್ ಇಟ್ಟಿದ್ದೇನೆ ಎಂದೇ ಪಿಟಿಷನ್ ಬರೆದಿದ್ದೆ, ಆದರೆ ಯಾರಿಗೂ ನೋಡುವ ಜವಾಬ್ದಾರಿ ಇಲ್ಲ. ಇದನ್ನೇ ಅವರವರ ಕಷ್ಟಗಳನ್ನೇ ಅವರು ಸರಿಪಡಿಸ್ಕೊಳ್ದಿಲ್ಲ ಅಂದರೆ ನಮ್ಮ ಜನಗಳ ಕಷ್ಟನ ಎಲ್ಲಿ ಸರಿಪಡಿಸ್ತಾರೆ ಎಂದು ಅವನು ಜಡ್ಜ್ ಮುಂದೆ ಹೇಳ್ತಾನೆ. ಈ ವಿಚಾರ ಕೇಳಿದ ಜಡ್ಜ್ ತಕ್ಷಣವೇ ಭೈರತಿ ಊರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾರೆ. ಆದರೆ ಆ ಹುಡುಗನನ್ನು ಕಾರಾಗೃಹದಲ್ಲಿ ಬಂದಿ ಮಾಡಿಸ್ತಾರೆ. ಅವನಿಗೆ ಬುದ್ಧಿ ಬರುವವರೆಗೂ ಕಾರಾಗೃಹದಲ್ಲಿ ಬಂದಿ ಮಾಡಬೇಕೆಂದು ಬಂದಿ ಮಾಡಿಸ್ತಾರೆ. ಅವನೊಂದಿಗೆ ಯಾರೂ ಆಟ ಆಡದ ಕಾರಣ ಅವನು ಬುಕ್ಕಿನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಬುಕ್ಕನ್ನು ಓದ್ತಾ ಅವನು ಮುಂದೆ ಲಾಯರ್ ಆಗಿ ಜೈಲಿನಿಂದ ಆಚೆ ಬರ್ತಾನೆ. ಜೈಲಿನಲ್ಲಿದ್ದೇ ಒಬ್ಬ ಗುಜ್ರಿ ಮೆಕ್ಯಾನಿಕ್ ಕಡೆಯವರನ್ನು ಬಿಡಿಸಿಕೊಟ್ಟಿರ್ತಾನೆ. ಅದಾದ ನಂತರ ಅವರೇ ಅವನನ್ನು ಕರೆದು ಅವನಿಗೆ ಒಂದು ಜಾಗ ನೀಡ್ತಾರೆ. ಅಲ್ಲಿ ಅವನು ಒಂದು ಗುಜ್ರಿ ಸ್ಕ್ರ್ಯಾಪ್ ಇದರೊಳಗೆ ಅವನು ಇದು ಲಾಯರ್ ಆಫೀಸನ್ನು ತೆಗೆದಿರ್ತಾನೆ. ಲಾಯರ್ ಆಫೀಸ್ ಅಲ್ಲಿ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಅವನು ಜನರಿಗೋಸ್ಕರ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಗಾಗಿಯೇ ಬದುಕ್ತಾ ಇರ್ತಾನೆ. ಒಂದಿನ ಅವನು ಊರಿನಲ್ಲಿ ಐರನ್ ಓರ್ ಫ್ಯಾಕ್ಟ್ರಿಯನ್ನು ಇರುವ ಒಬ್ಬ ಮಾಲೀಕ ಜನರಿಗೆ ಕೆಲಸ ಕೊಡ್ತಾ ಇರ್ತಾನೆ, ಆದರೆ ಹಿಂಸೆ ಮಾಡ್ತಾ ಇರ್ತಾನೆ. ಅವರ ಮೇಲೆ ಕೇಸ್ ಹಾಕಬೇಕು ಅಂತ ಒಬ್ಬ ಬಂದು ಹೇಳಿದಾಗ ಅವರಿದ್ದರು ಯಾವ ವಕೀಲರು ಕೂಡ ಅವರ ಕೇಸನ್ನು ತಗೊಳ್ತಾ ಇರಲ್ಲ. ಆಗ ಇವರು ಭೈರತಿ ರಣಗಲ್ನ ಅಪ್ರೋಚ್ ಮಾಡ್ತಾರೆ. ಭೈರತಿ ರಣಗಲ್ಲು ಅವರ ಕೇಸನ್ನು ತೆಗೆದುಕೊಳ್ತಾನೆ. ಹಾಗೂ ಅವರು ಅಂದ ಹಾಗೆ ಯೂನಿಯನ್ ಲೀಡರ್ ಫಾರ್ಮೇಷನನ್ನು ಮಾಡಿಸ್ತಾನೆ. ಜೊತೆಗೆ ಆ ಫ್ಯಾಕ್ಟ್ರಿಯ ಮಾಲೀಕನನ್ನು ಸೋಲಿಸಿ ಕೊಲ್ತಾನೆ. ನಂತರ ಆ ಫ್ಯಾಕ್ಟ್ರಿಯ ಮಾಲೀಕ ಯಾರು ಈ ಕೇಸನ್ನು ಹಾಕಿದ್ದಾರೆ ಎಂದು ಕೇಳಿ ಬಂದು ಊರಿನಲ್ಲಿ ಇದ್ದ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸನ್ನು ಕೊಂದು ಹಾಕ್ತಾನೆ. ಇದರಿಂದ ಸಹಿಸಲಾಗದ ಭೈರತಿ ರಣಗಲ್ ಲಾಯರ್ ವೃತ್ತಿಗೆ ವಜೆ ನೀಡಿ ಅವನ ಊರನ್ನು ತಾನು ಕಾಪಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿ ತನ್ನ ಒಂದು ಮೈನಿಂಗ್ ಕಂಪ್ನಿನ ಓಪನ್ ಮಾಡ್ತೀನಿ ಅಂತ ನಿರ್ಧರಿಸಿ ಅವನು ಒಬ್ಬ ರೌಡಿಸಮ್ ಎಂಬ ಒತ್ತೆಗೆ ಇಳಿತಾನೆ. ಅಲ್ಲಿಂದ ಅವನ ವೃತ್ತಿಯೇ ಬದಲಾಗ್ತದೆ. ಆಮೇಲೆ ಅವನು ಎಲ್ಲ ಕೆಟ್ಟ ಜನಗಳನ್ನು ಎಲ್ಲ ಸಾಯಿಸಿ ಯಾರ್ಯಾರು ಈ ಊರುಗಳಿಗೆ ಆ ಜನಗಳಿಗೆ ಮೋಸ ಮಾಡ್ತಾರೋ ಅವರೆಲ್ಲರನ್ನು ಸಂಹರಿಸಿ ಅವನು ಕೆಟ್ಟವನಾಗಿ ಕಾಣಿಸಿಕೊಳ್ತಾನೆ. ಆದರೆ ಅವನು ಮಾಡ್ತಿರುವ ಒಳ್ಳೆ ಕೆಲಸ ಯಾರಿಗೂ ಕಾಣಿಸ್ತಾ ಇರಲ್ಲ. ಅದು ಆ ಊರಿನ ಜನರಿಗೆ ಬಿಟ್ಟು ಎಲ್ಲ ಸೊಸೈಟಿ ಎಲ್ಲ ಅವನನ್ನು ಕೇಡಿ, ಕೆಟ್ಟವ, ದೊಡ್ಡ ರೌಡಿ, ಡಾನ್ ಎಂದೆಲ್ಲ ಕರೀತಾರೆ. ಇದು ಈ ಚಿತ್ರದ ಸಾರಾಂಶ. ನಂತರ ಏನಾಗ್ತದೆ, ಲಾಸ್ಟಿಗೆ ಭೈರತಿ ರಣಗಲ್ ಏನಾಗ್ತಾನೆ ಅನ್ನೋದೆಲ್ಲ ಮಫ್ತಿ ಚಿತ್ರದಲ್ಲಿ ಸೀಕ್ವಲ್ ಆಗಿ ತೋರಿಸಿದ್ದಾರೆ. ನೀವು ಇದೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಭೈರತಿ ರಣಗಲ್ ಹಾಗೂ ಮಫ್ತಿ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರಗಳ ಸಾರಾಂಶ. ನೀವು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.